ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಕುರುಡುಮಲೆ ಗಣೇಶ ಟೆಂಪಲ್ ಬಂದಿದ್ದೀನಿ. ಇದು ಇರೋದು ಕುರುಡುಮಲೆಯಲ್ಲಿ ಮುಳಬಾಗಿಲು ಹತ್ರ ಇರುತ್ತೆ. 8 ಕಿಲೋಮೀಟರ್ಸ್ ದೂರದಲ್ಲಿ ಇರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗೋಕೆ ಮುನ್ನ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ಈ ಜಾಗ ಅಂತೂ ಎಕ್ಸಲೆಂಟ್ ಪ್ಲೇಸ್, ಸೂಪರ್ ಆಗಿದೆ. ನೀವು ನೋಡ್ಲೇಬೇಕಾದ ದೇವಸ್ಥಾನ. ತಪ್ಪದೇ ನೀವು ಈ ದೇವಸ್ಥಾನ ಕಡೆ ಬನ್ನಿ. ಹೋಗೋಕೆ ಮುನ್ನ ನಮ್ಮ ಜೊತೆ ಸ್ವಾಮೀಜಿ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ, ವಿಶೇಷ ತಿಳ್ಕೊಳ್ಳೋಣ. ಭಕ್ತ ಮಹಾಶಯ ನಮಸ್ಕಾರ. ಹರ್ಷ ದೀಕ್ಷಿತ್ ಅಂತ ತಮ್ಮ ನಾಮ. ಇದೇ ಕುರುಡುಮಲೆನೆ. ಗಣಪತಿ ಪ್ರತಿಷ್ಠೆಯಾಗಿ 4 ಯುಗಗಳಾಗಿದೆ. ಕೃತಯುಗ, ತ್ರೈತ್ರಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಮೊದಲನೇ ಯುಗ ಕೃತಯುಗದಲ್ಲಿ ಬಂದು ತ್ರಿಪುರಾಸುರ ಎನ್ನುವ ರಾಕ್ಷಸನ ಸಂಹಾರಕ್ಕೋಸ್ಕರವಾಗಿ ಸಾಕ್ಷಾತ್ ತ್ರಿಮೂರ್ತಿಗಳೇ ಗಣಪತಿನ ಪ್ರತಿಷ್ಠೆ ಮಾಡಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರು ತ್ರಿಮೂರ್ತಿಗಳು ಕೂಡಿ ಗಣಪತಿನ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಇದು ಒಂದು ಏಕಶಿಲಾ ಸಾಲಿಗ್ರಾಮ ಗಣಪತಿ. ಇಡೀ ನಮ್ಮ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಎಲ್ಲೂ ಇಲ್ಲ ಅಂತ ನೋಡಿ. ಪ್ರತಿಷ್ಠೆ ಸಮಯದಲ್ಲಿ 33 ಕೋಟಿ ದೇವತೆಗಳೆಲ್ಲ ಈ ಸ್ಥಳದಲ್ಲಿ ಕೂಡಿದ್ರಂತೆ. ಆ ಕೂಡಿರುವಂತ ಈ ಪುಣ್ಯ ಕ್ಷೇತ್ರಕ್ಕೆ ಕೂಟಾದ್ರಿ ಕ್ಷೇತ್ರ ಕೂಡುಮಲೆ ಅಂತ ನಾಮಕರಣ ಆಗಿರುತ್ತೆ. ಅದು ಬರ್ತಾ ಬರ್ತಾ ಹಾಡು ಭಾಷೆಯಲ್ಲಿ ಅರ್ಥವಿಲ್ಲದೆ ಕೂಡು ಹೋಗಿ ಕುರುಡುಮಲೆ ಅಂತಾಗಿದೆ. 3 ಯುಗದಿಂದ ದೇವಸ್ಥಾನ ಇರಲಿಲ್ಲ. ಈ ಕಲಿಯುಗದಲ್ಲಿ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರು ಒಂದು ದೇವಸ್ಥಾನ ಕಟ್ಟಿಕೊಟ್ಟಿರುವಂತ ಸ್ಥಳ ಮಹಿಮೆ. ಗಣಪತಿ ಹಬ್ಬ ಮಾರನೇ ದಿನ ಬ್ರಹ್ಮರಥೋತ್ಸವ ನಡೆಯುತ್ತೆ ವಿಶೇಷವಾಗಿ. ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಪ್ರತಿಷ್ಠೆಯಾಗಿರತಕ್ಕಂಥ ವಿಗ್ರಹ ಏಕಶಿಲಾ ಸಾಲಿಗ್ರಾಮ ಗಣಪತಿ. ಇಲ್ಲಿ ಬರ್ಲಿಕ್ಕೆ ಸಿಕ್ಕಾಪಟ್ಟೆ ಬಸ್ ಇದೆ ಮುಳಬಾಗಿಲಿಂದ. ನೋಡ್ಬೋದು, ನೀವು ಬರ್ಬೇಕಾದ್ರೆ ಊಟ ತಿಂಡಿ ನಾಷ್ಟ ಈ ತರದ್ದೆಲ್ಲ ಅಲ್ಲೇ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಒಳ್ಳೆ ಹೋಟೆಲ್ಸ್ ಇಲ್ಲ, ಇದೇ ಹೋಟೆಲ್. ಮತ್ತೆ ಚಿಕ್ಕ ಹೋಟೆಲ್ ಇದೆ. ನೀವು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ತೀರಿ ಅಂದ್ರೆ ಬನ್ನಿ, ಪರವಾಗಿಲ್ಲ. ಸಾಟರ್ಡೆ ಸಂಡೇ ಬಂದ್ರೆ ಮಾತ್ರ ನಿಮ್ಗೆ ಇದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ನಿಮ್ಗೆ ಊಟ ಸಿಗುತ್ತೆ ಮಧ್ಯಾಹ್ನ ಹೋಟೆಲ್. ವೆರಿ ಬ್ಯೂಟಿಫುಲ್ ಪ್ಲೇಸು. ಈ ಬೆಟ್ಟದ ಪಕ್ಕದಲ್ಲಿರುವ ಸೀನರಿ ನನಗೆ ತುಂಬಾ ಇಷ್ಟ ಆಯ್ತು. ಅದೇ ನನಗೆ ಈ ವಿಡಿಯೋಲ್ಲಿ ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ. ಈ ಏರಿಯಲ್ಲೇ ನನ್ಗೆ ಏನು ಇಷ್ಟ ಆಯ್ತು ಅಂದ್ರೆ, ಈ ಬೆಟ್ಟದ ಪಕ್ಕದಲ್ಲಿ ನೋಡಿ ಈ ಮನೆಗಳೆಲ್ಲ ಕ್ವಾರ್ಟರ್ಸ್ಗಳ ತರ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಏರಿಯಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಡೇ ಎಲ್ಲ ಚೆನ್ನಾಗಿದೆ, ನೈಟಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬಾ ಪೀಸ್ಫುಲ್ ಮೈಂಡಲ್ಲೇ ನೀವು ಇರ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ, ಮನಸ್ಸು ನೆಮ್ಮದಿ ಸಿಗುತ್ತೆ ನಿಮಗೆ ಈ ಜಾಗಕ್ಕೆ ಬಂದು. ನನಗೆ ಫೀಲ್ ಆಗಿದೆ, ನಿಮಗೂ ಫೀಲ್ ಆಗುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ.